ಕತ್ತಲಿನಲ್ಲಿ ಒಬ್ಬ ತಂದೆ ಕೈಯಲ್ಲಿ ಕಾಲೇಜು ಅಡ್ಮಿಷನ್ ಪತ್ರ ಹಿಡಿದು ಕಂಗಾಲಾಗಿ ಕುಳಿತಿದ್ದಾನೆ. ಸುಮಾಳ ಜೀವನ ಬಂಗಾರವಾಗಬೇಕಾದ್ರೆ 30,000 ಬೇಕು. ಆದರೆ ಎಲ್ಲಿಂದ ತರಲಿ? ಒಂದು ಕಡೆ ಮಗಳ ಭವಿಷ್ಯ, ಇನ್ನೊಂದು ಕಡೆ ತನ್ನ ಪ್ರಾಣದಂತಿರುವ ಎತ್ತು ನಂದಿ. ಬಸಪ್ಪ ನಂದಿಯ ಕೊಂಬು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ನನ್ನ ಕ್ಷಮಿಸಿಬಿಡು ಕಂದ, ನಿನ್ನನ್ನು ಮಾರೋ ಸ್ಥಿತಿ ಬಂತಲ್ಲ. ನಂದಿ ಏನೂ ತಿಳಿಯದವನಂತೆ ಯಜಮಾನನ ಕಣ್ಣೀರನ್ನು ಪ್ರೀತಿಯಿಂದ ನೆಕ್ಕುತ್ತದೆ. ಆ ಮೌನದಲ್ಲೇ ಒಂದು ಒಪ್ಪಿಗೆ ಇತ್ತು. ಮರುದಿನ ಬೆಳಿಗ್ಗೆ ನಂದಿ ಲಾರಿ ಹತ್ತುವಾಗ ಒಮ್ಮೆ ಹಿಂದೆ ತಿರುಗಿ ನೋಡುತ್ತದೆ. ಆ ನೋಟ ಬಸಪ್ಪನ ಉಸಿರನ್ನೇ ಕಿತ್ತುಕೊಳ್ಳುತ್ತದೆ. 10 ವರ್ಷಗಳ ನಂತರ ಅದೇ ಹಳ್ಳಿಗೆ ಕೆಂಪು ದೀಪದ ಕಾರು ಬರುತ್ತದೆ. ಇಂದು ಸುಮಾ ಜಿಲ್ಲಾಧಿಕಾರಿ. ತಂದೆಯ ತ್ಯಾಗ ಮರೆಯದ ಮಗಳು. ಅದೇ ನಂದಿಯನ್ನು ಹುಡುಕಿ ಮರಳಿ ಮನೆಗೆ ಕರೆತರುತ್ತಾಳೆ. ರೈತನ ತ್ಯಾಗ ದೊಡ್ಡದು, ಆ ತ್ಯಾಗಕ್ಕೆ ಸಿಕ್ಕ ಪ್ರತಿಫಲ ಅದಕ್ಕಿಂತಲೂ ದೊಡ್ಡದು.